ಸರ್, ಸುದ್ದಿಯನ್ನ ಮೊದಲು ನೋಡ್ಬಿಟ್ಟು ನಿಮ್ಮ ಹತ್ರ ಕಮೆಂಟಿಗೆ ಬರ್ತೀವಿ ಸರ್. ಇವತ್ತು 1 ಗಂಟೆ ಅಲ್ಲ 1.5 ಗಂಟೆಯ ಬಿಗ್ ಬುಲೆಟಿನ್ ಅನ್ನ ಮಾಡ್ತಾ ಇದೀವಿ. ವಿಶೇಷ ಬಿಗ್ ಬುಲೆಟಿನ್ ಇದು. ಆಪರೇಷನ್ ಸಿಂಧೂರಕ್ಕೋಸ್ಕರ ನಾವು 1.5 ಗಂಟೆಯ ಬುಲೆಟಿನ್ ಅನ್ನ ಮಾಡ್ತಾ ಇರೋದು ಸರ್. ಈ ಆಪರೇಷನ್ ಸಿಂಧೂರದ ಹೆಸರಿದೆಯಲ್ಲ ಅರುಣ್, ಅದೇ ಒಂದು ಅತ್ಯಂತ ಅರ್ಥಗಂಭಿತವಾಗಿ ಸಾಂಕೇತಿಕವಾಗಿರಬಹುದು, ಬಟ್ ಬಹಳ ಅರ್ಥಗಂಭಿತವಾಗಿದೆ. ಯಾವ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸುವಂತಹ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೋ ಪಹಲ್ಗಾಮ್ ಅಲ್ಲಿ, 2 ರೀತಿ. ಒಂದು, ನೀವು ಹಿಂದೂಗಳ ಅಂತ ಕೇಳಿದ್ದಿದ್ದು. 2ನೇದು, ಗಂಡಸರಿಗೆ ಮಾತ್ರ ಹೊಡೆದಿದ್ದು. ಈ 2ಕ್ಕೂ ಸರಿಯಾದ ಹೆಸರನ್ನ ಯಾರೋ ಆಯ್ಕೆ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರದಲ್ಲಿ. ಆದರೆ ಇದು ಸಾಕೆ? ರಕ್ತ ಕುದಿಯುತ್ತಿರುವ ಭಾರತೀಯನಿಗೆ ನಿನ್ನೆ ಆಗಿರುವುದು ಸಾಕೆ? ಪ್ರಶ್ನೆ. ಫಸ್ಟ್ ನಿಮ್ ನ್ಯೂಸ್. ಬರ್ತೀವಿ ಸರ್ ನಿಮ್ಮ ಹತ್ರನೇ. ಸೊ, ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರ ಆಗಿದೆ. ಅದು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಸೇನೆ ನಡೆಸಿದಂತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕ್ನ 9 ಉಗ್ರ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು. ಏನಾಯಿತು? ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೂ, ಅಂದ್ರೆ ಒಟ್ಟು 25 ನಿಮಿಷಗಳ ಕಾಲ ಏರ್ ಸ್ಟ್ರೈಕ್ ನಲ್ಲಿ 9 ಜಾಗಗಳಲ್ಲಿರುವಂತಹ 21 ಶಿಬಿರಗಳನ್ನ 80ಕ್ಕೂ ಹೆಚ್ಚು ಉಗ್ರರನ್ನ ಹುಟ್ಟಡಗಿಸಿರುವಂತದ್ದು ನಮ್ಮ ಹೆಮ್ಮೆಯ ಸೇನೆ. ವಿಶ್ವಾಸಾರ್ಹ ಮೂಲಗಳ ಖಚಿತ ಮಾಹಿತಿಯ ಮೇರೆಗೆ ಇಟ್ಟ ಗುರಿಯನ್ನ ಉಡಾಯಿಸಿದ್ದೇವೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟತೆಯನ್ನ ಕೊಟ್ಟಿದೆ. ಈ ಸಂಬಂಧ ವಿಡಿಯೋನ ಕೂಡ ರಿಲೀಸ್ ಮಾಡಿದೆ. ಕಾರಣ, ಹಿಂದ್ಗಡೆಗೆ ಆದಂತಹ ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಎಲ್ಲಿದೆ ಸಾಕ್ಷಿ ಅಂತಿದ್ರಲ್ಲ, ಅದಕ್ಕೆ ವಿಡಿಯೋನು ಇವತ್ತು ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ಮುಂದೆ ಎದ್ದೇಳಬಹುದಾದಂತಹ ಪ್ರಶ್ನೆಗಳು, ಅನುಮಾನಗಳಿಗೂ ಸೇನೆ ಇವತ್ತು ಉತ್ತರವನ್ನ ಕೊಟ್ಬಿಟ್ಟಿದೆ. ಅದು ಕೂಡ 2 ಲೇಡಿ ಆಫೀಸರ್ಸ್ಗಳ ಮೂಲಕವಾಗಿ. ಭಾರತದ ಮೇಲೆ ಲಷ್ಕರ್ ಉಗ್ರರು ಮತ್ತೆ ಸಂಭಾವ್ಯ ದಾಳಿ ನಡೆಸುವ ಮುನ್ಸೂಚನೆ ಇದ್ದಿದ್ರಿಂದ ಉಗ್ರರ ಅಡಗುತಾಣಗಳನ್ನು ಹೊಡೆದುರುಳಿಸಿರುವುದಾಗಿ ಭಾರತ ಹೇಳಿಕೊಂಡಿದೆ. ಅಷ್ಟೇ ಅಲ್ಲ, ಸೇನೆಯ ನೇರ ಟಾರ್ಗೆಟ್ ಉಗ್ರರು ಮಾತ್ರ. ಯಾಕಂದ್ರೆ ಭಾರತದ ಏರ್ ಸ್ಟ್ರೈಕ್ ನಲ್ಲಿ ನಾಗರಿಕರ ಜೀವ ಹಾನಿಯಾಗಿಲ್ಲ, ನಾಗರಿಕ ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಆಗಿಲ್ಲ, ಪಾಕಿಸ್ತಾನದ ಮಿಲಿಟರಿ ನೆಲೆಗಳಿಗೂ ಕೂಡ ಸಮಸ್ಯೆ ಆಗಿಲ್ಲ. ಅಷ್ಟರ ಮಟ್ಟಿಗೆ ಆಪರೇಷನ್ ಸಿಂಧೂರವನ್ನ ಯಶಸ್ವಿಗೊಳಿಸಿರುವುದಾಗಿ ಸೇನಾ ಅಧಿಕಾರಿಗಳು ಹೇಳಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಇಡೀ ವಿಶ್ವವನ್ನೇ ಭಾರತ ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. ಅಮೆರಿಕ, ರಷ್ಯಾ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ದಾಳಿಯ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದೆ ಭಾರತ. ಸರ್, ಈಗ ರಾಷ್ಟ್ರದ ಭದ್ರತೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ ಅನ್ನೋದನ್ನ ಈ ಮೂಲಕ ಸಾಬೀತುಪಡಿಸಿದೆ. ಹಿಂದಿನ ದಾಳಿಗಳಿಗಿಂತ ಇದನ್ನ ಅತ್ಯಂತ ದೊಡ್ಡ ದಾಳಿ ಅಂತ ನೋಡ್ಬೇಕಾ? ನೀವು ಹೇಗೆ ಇದನ್ನ ಅರ್ಥೈಸ್ತೀರಿ ಸರ್? ನನ್ನ ಪ್ರಕಾರ ಇದು ಆರಂಭಿಕ ಆಟ ಆಗಿರಬೇಕು ಅಥವಾ ಆರಂಭಿಕ ಆಟವೇ? ಕಾರಣ ಬಹಳ ಸರಳ. ಮಾನ್ಯ ನರೇಂದ್ರ ಮೋದಿಯವರು ಅವತ್ತಿನ ದಿನ ದೇಶ ಕುರಿತಂತೆ ಬಿಹಾರದಲ್ಲಿ ಮಾತನಾಡಿದಾಗ ಅವರು ಹೇಳಿದ್ದು, ಮುಟ್ಟು ನೋಡ್ಕೊಂಡು ಅವ್ರು ಮಣ್ಣಲ್ಲಿ ಮಣ್ಣು ಸೇರಿಸ್ತೀವಿ, ಬಿಡೋದಿಲ್ಲ ಅಂತ. ಯಾರನ್ನ? ಉಗ್ರಗಾಮಿಗಳನ್ನು ಮತ್ತು ಅವರಿಗೆ ಬೆಂಬಲ ಕೊಡುವವರನ್ನು. ಬೆಂಬಲ ಕೊಡುವವರು ಯಾರು? ಅಜರ್ ಮಸೂದ್ ಮತ್ತು ಇನ್ಯಾವನೋ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ಗೆ ಹೊಡೆದ್ರೆ ಅವರ ಬೆಂಬಲಿಗರು ಮತ್ತು ಅವರೇ ಪಾತ್ರಧಾರಿಗಳು. ಇವರಿಗೆ ಬೆಂಬಲವನ್ನ ಕೊಡ್ತಾ ಇರೋದು ಪಾಕಿಸ್ತಾನದ ಸೈನ್ಯ, ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ರಾಜಕಾರಣಿಗಳು, ಪಾಕಿಸ್ತಾನದ ಕುತಂತ್ರಿಗಳು. ಹಾಗಾಗಿ ಯಾರು ಬೆಂಬಲಿಗರು? ಈ ಬೆಂಬಲಿಗರು ಮುಟ್ಟು ನೋಡಿಕೊಳ್ಳುವಂತೆ ಹೊಡೆಯಬೇಕು ಅನ್ನೋದು ಬಹುಜನರ ಬಯಕೆ ಇರುತ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ, ನನ್ನನ್ನು ಸೇರಿದಂತೆ. ಇಟ್ಸ್ ಆಲ್ ರೈಟ್. ಒಂದು ದೇಶ ಅಂದ ಕೂಡಲೇ ಬೆಳಗ್ಗೆ ಎದ್ದು ದೀಪ ಹಾಕಿದ ರೀತಿಯಲ್ಲಿ, ಹಚ್ಚಿಸಿದ ರೀತಿಯಲ್ಲಿ ನಾವು ಯುದ್ಧವನ್ನ ಕರಿತಾ ಇದ್ದೀವಿ ಅಂತ ಕರೀಲಿಕ್ಕೆ ಆಗಲ್ಲ ಅನ್ನೋ ಅರಿವು ನನಗಿದೆ. ಅದಕ್ಕೆ ಬೇಕಾದ ತಯಾರಿಗಳಿರಬಹುದು, ಮತ್ತೊಂದು ಮಗದೊಂದು. ಹಾಗಾಗಿ ಈಗ 9 ಸ್ಥಳಗಳಲ್ಲಿ 21 ಕ್ಯಾಂಪ್ಗಳನ್ನ ಈಗ ಅರುಣ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಗೆ ಅಟ್ಯಾಕ್ ಮಾಡಿದೀವಿ, ದಾಳಿ ಮಾಡಿದೀವಿ, ಒಂದಿಷ್ಟು ನಾಶಗಳನ್ನ ಮಾಡಿದ್ದೇವೆ. ದಟ್ಸ್ ಓಕೆ, ದಟ್ಸ್ ಫೇರ್. ನನ್ನ ಪ್ರಶ್ನೆ ಇವತ್ತಿನ ದಿನ ಇರಬೇಕಾದ್ದು, ನನಗೆ ಇರೋಂಥದ್ದು, ಈ 9 ಜಾಗಗಳನ್ನ ಮಾಡಿದ ನಂತರ 21 ಕ್ಯಾಂಪೋ 16 ಕ್ಯಾಂಪೋ, ಇವರು ರಕ್ತ ಬೀಜಾಸುರರು. ಮಗದೊಮ್ಮೆ ವಾಪಸ್ ಬರ್ತಾರೆ, ಎದ್ದು ಒಡೆದು ಹೋಗಿರೋದನ್ನ ಬೇಕಾದ್ರೆ ಕಟ್ಕೊಂಡು ಬರ್ತಾರೆ. ಪಾಕಿಸ್ತಾನದ ಜನ ಅಥವಾ ಪಾಕಿಸ್ತಾನದ ಆರ್ಮಿನವರು ಅಥವಾ ಸೇನೆನವರು ಅಥವಾ ಪಾಕಿಸ್ತಾನದ ಸರ್ಕಾರದವರು ಅದಕ್ಕೆ ದುಡ್ಡು ಕೊಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಜನ ಅವರಿಗೆ ದುಡ್ಡನ್ನು ಕಳಿಸ್ಕೊಡ್ತಾರೆ, ಅವ್ರು ಕಟ್ಕೊಂಡು ವಾಪಸ್ ಬರ್ತಾರೆ. ಹಾಗಾಗಿ ಇದು ಸಾಕಾ ನಮಗೆ? ಪ್ರಶ್ನೆ ಈಗ ಅಡಗಿರೋದು. ಬಾಲಾಕೋಟಲ್ಲಿ ನಾವು ದಾಳಿಯನ್ನ ಮಾಡಿದ ನಂತರ ಅವ್ರು ಯಾವ ಪಾಠವನ್ನ ಕಲಿತಿದ್ದಾರೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಬಾಲಾಕೋಟ್ ದಾಳಿ ಆದ ನಂತರ ಅವ್ರು ಯಾವ ಪಾಠವನ್ನು ಕಲಿತಂಗೆ ಕಾಣಿಸ್ತಾ ಇಲ್ಲ. ಕೋತಿ ತನ್ನ ಆಟನ ಮುಂದುವರಿಸಿದೆ, ನಾಯಿ ತನ್ನ ಬಾಲ ಡೊಂಕು ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಈ 9 ಸ್ಥಳಗಳ ಮೇಲೆ 9 ಸ್ಥಳಗಳಲ್ಲಿ ಏನಾಗಿದೆ, ಈ ಮೂಲಕ ಭಾರತ ನಾನು ಇಷ್ಟೇ ಮಾಡೋದು ಅಂತ ಹೇಳಿಲ್ಲ, ಹೇಳೋದು ಇಲ್ಲ.
ಆದ್ರೆ ಇದು ಆರಂಭ ಎಂಬುದನ್ನ ಭಾರತ ತೋರಿಸಿದೆ. ನಂಬರ್ 1. ನಂಬರ್ 2, ಭಾರತ ಬಹಳ ಸ್ಪಷ್ಟವಾಗಿ ವಿಶ್ವಕ್ಕೆ ಒಂದು ಸಂದೇಶವನ್ನ ಕಳಿಸ್ತಾ ಇದೆ. ಪಾಕಿಸ್ತಾನಕ್ಕಲ್ಲ ಈ ಸಂದೇಶ. ಇವತ್ತು ಮನಸ್ಸು ಮಾಡಿದ್ರೆ ಇನ್ನು 26 ಕಡೆ ಅಲ್ಲ, ಇನ್ನು 100 ಕಡೆ ಬಾಂಬ್ ಹಾಕ್ಬೋದಾಗಿತ್ತು ನಾವು, ಭಾರತಕ್ಕಿರುವ ಶಸ್ತ್ರಾಸ್ತ್ರಗಳ ಶಕ್ತಿ ಸಾಮರ್ಥ್ಯದಲ್ಲಿ. ಆದ್ರೆ ಹಾಕಿಲ್ಲ. ಯಾಕೆ 9 ಜಾಗಕ್ಕೆ ಹಾಕೊಂಡ್ರು ಮತ್ತೆ ಅಂದ್ರೆ ಅರ್ಥ ಇಂಡಿಯಾ ಹೇಳ್ತಾ ಇದೆ, ಭಾರತ ಹೇಳ್ತಾ ಇದೆ ಪ್ರಪಂಚಕ್ಕೆ, ನಾವು ಯುದ್ಧಕೋರರಲ್ಲ, ನಾವು ಶಾಂತಿಯನ್ನು ದಾಟಿ ಬರುವವರಲ್ಲ, ಆದ್ರೆ ನಮ್ಮನ್ನು ಕೆಣಕಿದಾಗ ಅದಕ್ಕೆ ಉತ್ತರವನ್ನ ಕೊಡುವುದು ಅಷ್ಟೇ ನಮ್ಮ ಕೆಲಸ. ಹಾಗಾಗಿ ನಾವು ಈ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ. ಭಯೋತ್ಪಾದಕರು ಮತ್ತು ಅವರ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ, ಸಿವಿಲಿಯನ್ಸ್ ಮೇಲಲ್ಲ, ಶ್ರೀಸಾಮಾನ್ಯರ ಮೇಲಲ್ಲ, ಮಿಲಿಟರಿ ನೆಲೆಯ ಮೇಲಲ್ಲ. ಆಕ್ಚುಲಿ ಮಿಲಿಟರಿ ನೆಲೆಯ ಮೇಲೆ ಮಾಡಬೇಕಾಗಿತ್ತು ನಾವು, ಆದ್ರೆ ಮಾಡಿಲ್ಲ. ಯಾಕೆಂದ್ರೆ ಕಾಲು ಕೆರ್ಕೊಂಡು ಯುದ್ಧ ಪ್ರಾರಂಭ ಮಾಡಿದ್ರು ಅನ್ನೋ ಆರೋಪ ಬರೋದು ಬೇಡ ಅಂತ. ಈ ಸಂದೇಶದ ಮೂಲಕ ಭಾರತ ವಿಶ್ವದ ಮೂಲಕ ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ, ಮರ್ಯಾದೆಯಿಂದ ನಿಮ್ಮ ದಾರಿಯನ್ನು ಸರಿ ಮಾಡ್ಕೊಳ್ಳಿ, ಮರ್ಯಾದೆಯಿಂದ ಆಗಿರುವ ತಪ್ಪುಗಳನ್ನು ಒಪ್ಕೊಳ್ಳಿ, ಮರ್ಯಾದೆಯಿಂದ ಇದನ್ನ ಸರಿಪಡಿಸುವುದು ಹೇಗೆ ಎಂಬುದನ್ನು ತೀರ್ಮಾನ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಮುಂದೆ ಕಾದಿದೆ ಆಟ ಅನ್ನೋ ಪ್ರಥಮ ಸಂದೇಶ. ಹಾಗಾಗಿ ಅಷ್ಟರ ಮಟ್ಟಿಗೆ ಭಾರತ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಸಂಯಮದಿಂದ, ದೇಶದ ಒತ್ತಡ ತನ್ನ ಮೇಲೆ ವಿಪರೀತವಾಗಿದ್ದರು ರಾಜತಾಂತ್ರಿಕ ವಿಚಾರದಲ್ಲಿ ಹಾಗೂ ವಿಶ್ವದ ವಿಚಾರದಲ್ಲಿ ನಾವು ಬಹಳ ಕೇರ್ಫುಲ್ ಆಗಿ ಎಚ್ಚರಿಕೆಯ ನಡೆಯನ್ನ ಇಟ್ಟು ಈ ಸಂದೇಶವನ್ನ ಈ ದಾಳಿಯ ಮೂಲಕ ರವಾನೆ ಮಾಡಿದ್ದೀವಿ. ಇದು ದೊಡ್ಡದಾ ಅಥವಾ ಚಿಕ್ಕದಾ ಆ ವಿಶ್ಲೇಷಣೆ ಅಲ್ಲ ಈಗ ಇದು ಸಮಯ. ನಾವು ಕಳಿಸಬೇಕಾದ ಸಂದೇಶ ಹೋಗಿದೆಯಾ ಅಥವಾ ಹೋಗಿಲ್ವಾ, ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಎಲ್ಲಿಯವರೆಗೂ ಸರ್ ಇದೇ ರೀತಿಯಾಗಿ ನಾವು ಉರಿ ನಡೆದಂತ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನೋಡಿದ್ವಿ, ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ನಾವು ಏರ್ ಸ್ಟ್ರೈಕ್ ಅನ್ನ ನೋಡಿದ್ವಿ, ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನ. ಈಗಾದಾಗ ಮತ್ತೊಂದು ಇದೇ ರೀತಿಯಾಗಿ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ಅವ್ರು ಆ ಕಡೆಯಿಂದ ಬಂದು ನಮ್ಮನ್ನು ಹೊಡಿತಾ ಇರ್ತಾರೆ, ನಾವು ಈ ಕಡೆಯಿಂದ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇರ್ತೀವಿ. ಆ ಪಾಕಿಸ್ತಾನ ಬುದ್ಧಿ ಕಲಿಯಲ್ಲ. ಫೈನಲಿ ವಾಟ್ ಅಂತ? ಹಾಗಿಲ್ಲ. ಅವರು ಬುದ್ಧಿ ಕಲಿತಾರೋ ಕಲಿಯಲ್ವೋ ಬೇರೆ ವಿಚಾರ, ನನಗೆ ಗೊತ್ತಿಲ್ಲ. ಅವ್ರು ಕಲಿದೇ ಇರಬಹುದು ಅವರು. ಕಾರಣ ಒಂದು ದೇಶ ಭಯೋತ್ಪಾದನೆಯನ್ನೇ ತನ್ನ ರಾಜ್ಯಶಾಸ್ತ್ರದ ಭಾಗವಾಗಿ ಮಾಡಿಕೊಂಡು ಬಿಟ್ಟರೆ, ಇಟ್ ಬಿಕಮ್ಸ್ ತನ್ನ ರಾಜ್ಯಭಾರದ ಒಂದು ನೀತಿಯಾಗಿ ಬಿಟ್ಟರೆ ಭಯೋತ್ಪಾದನೆ, ಅವರು ಬುದ್ಧಿ ಕಲಿತಾರೆ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ. ಹಾಗಾಗಿ ಈಗ ಇವ್ರು ಕಲಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇದಿಷ್ಟೇ ಸಾಕ ಅನ್ನೋ ಪ್ರಶ್ನೆ ಬಹು ಸಹಜವಾಗಿ ನಿಮ್ಗೆ ಬಂದಿರೋ ರೀತಿ ಎಲ್ಲ ಭಾರತೀಯರಿಗೂ ಬರುತ್ತೆ. ಆದ್ರೆ ಇವತ್ತಿನ ದಿನ ಅರುಣ್, ಯುದ್ಧ ಎಂಬುದು 2 ದೇಶಗಳ ನಡುವೆ ಇರುವಂತಹ ಪರಿಸ್ಥಿತಿ ಅಲ್ಲ. ಅಟ್ಲೀಸ್ಟ್ ಒಂದು ಟಾಪ್ 2-3 ದೇಶ ಬಿಟ್ಟರೆ ಅಮೆರಿಕಕ್ಕೆ ಯಾರ ದಾದ್ ಪಿರ್ಯಾದಿಲ್ಲ, ಯಾರ ಮೇಲೆ ಅವ್ರು ಯಾವಾಗ ಬೇಕಾದ್ರೂ ಹೋಗಿ ಯುದ್ಧ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಇದೆ. ಅದು ಅವರ ಶಕ್ತಿಯ ಸಾಮರ್ಥ್ಯ. ಮೇ ಬಿ ಚೈನಾಗಿರ್ಬೋದು, ಬಟ್ ಚೈನಾ ಯಾವತ್ತೂ ಯುದ್ಧ ಮಾಡೇ ಇಲ್ಲ. 2ನೇ ವರ್ಲ್ಡ್ ವಾರ್ ಆದ ಮೇಲೆ ಚೈನೀಸ್ ಆರ್ಮಿ ಒಂದೇ ಒಂದು ಯುದ್ಧಕ್ಕೂ ಹೋಗಿಲ್ಲ, ಒಂದೇ ಒಂದು ಯುದ್ಧದಲ್ಲಿ ಒಂದು ಗುಂಡು ಹೊಡೆದಿಲ್ಲ ಚೈನಾ ಆರ್ಮಿ. ಹಂಗಾಗಿ ಅವ್ರಿಗೆ ಆ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಉಳಿದವರಿಗೆಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ, ನಾವೆಲ್ಲ ಈ ಚೌಕಟ್ಟಿನ ಒಳಗಡೆ ಬದುಕನ್ನ ಸಾಧಿಸಬೇಕಾದಂತಹ ದಿನ ಬಂದುಬಿಟ್ಟಿದೆ. ಕಾರಣ ಇವತ್ತು ಪ್ರಪಂಚ ನಡೀತಿರುವುದು ಬರೀ ಶಸ್ತ್ರಾಸ್ತ್ರಗಳ ಆಧಾರದ ಮೇಲೆ, ಸೈನ್ಯಗಳ ಶಕ್ತಿ ಸಾಮರ್ಥ್ಯದ ಮೇಲೆ ಅಲ್ಲ, ಆರ್ಥಿಕ ವ್ಯವಹಾರಗಳ ಆಧಾರದ ಮೇಲೆ ನಡೀತಾ ಇರುವಂತಹ ಪ್ರಪಂಚ. ಹಾಗಾಗಿ ನಾವೆಲ್ಲ ವೆರಿ ಇಂಟರ್ಲಿಂಕ್ಡ್ ಇದ್ದೀವಿ, ಒಬ್ಬರಿಗೊಬ್ಬರು ಸೇರ್ಕೊಂಡಿದ್ದೀವಿ. ಹಾಗಾಗಿ 2 ದೇಶದ ನಿರ್ಧಾರ ಅಲ್ಲ ಇದು, ವಿಪರೀತವಾದ ಇತರರ ಮೂಗು ತೋರಿಸುವಿಕೆ ಅಥವಾ ನಿರ್ಧಾರ ಬೇರೆಯವ್ರದ್ದು ಇರುತ್ತೆ. ಹಾಗಾಗಿ ಭಾರತ ಎಚ್ಚರಿಕೆಯಾಗಿ ಹೋಗ್ತಾ ಇದೆ ಅನ್ಸತ್ತೆ. ಸೊ ಕ್ವಶನ್ ಈಸ್, ಇದು ಇಲ್ಲಿಗೆ ನಿಲ್ಲತ್ತಾ? ನಿಲ್ಲಲ್ಲ ಅಂತ ನನ್ನ ಭಾವನೆ. ಭಾರತ ಈಗ ಒಂದು ಸಂದೇಶವನ್ನ ರವಾನೆ ಮಾಡಿ ಕಾಯ್ತಾ ಇದೆ. ಈಗ ನಮಗೆ ಅವಶ್ಯಕತೆ ಇರುವುದು ಪಾಕಿಸ್ತಾನ ಯಾವ ರೀತಿ ತನ್ನ ಪ್ರತಿಕ್ರಿಯೆಯನ್ನ ಇದಕ್ಕೆ ಕೊಡುತ್ತದೆ. ಹೇಳಿ, ಪಾಕಿಸ್ತಾನ ತನಗೆ ಇಷ್ಟೆಲ್ಲ ದಾಳಿ ಆಗಿದ್ದರೂ ನನಗೆ ಏನೂ ಆಗಿಲ್ಲ ಅಂತ ಎಂಜಿಲನ್ನ ಮುಖದ ಮೇಲೆ ಒರೆಸ್ಕೊಂಡು ಹಾಗೇ ಕೂತಿರುತ್ತೋ, ಅಥವಾ ನನ್ನನ್ನು ಮುಟ್ತೀರಾ ಅಂತ ಎದ್ದು ಬರುತ್ತಾ? ಎದ್ದು ಬಂದರೆ ಏನಾದೀತು ಅಂತ ಅದರ ಅರಿವು ಅದಕ್ಕೂ ಇದೆ, ನಮಗೂ ಗೊತ್ತಿದೆ. ಹಾಗಾಗಿ ವಿ ಆರ್ ಮೋರ್ ವೇಟಿಂಗ್ ಫಾರ್ ಎ ರೆಸ್ಪಾನ್ಸ್ ಫ್ರಮ್ ಪಾಕಿಸ್ತಾನ್. ನಾವು ಹೆಚ್ಚು ಪಾಕಿಸ್ತಾನದ ಪ್ರತಿಕ್ರಿಯೆಗೆ ಈಗ ಕಾಯ್ತಾ ಇದ್ದೀವಿ ಹೊರತು ನಮ್ಮ ಕಡೆಯಿಂದ ಕೊಡಬೇಕಾದ ಒಂದು ಸಿಗ್ನಲ್ ಸಂದೇಶವನ್ನ ಕೊಟ್ಟಿದ್ದೇವೆ. ಅದಾದ ಮೇಲೆ ಐ ಕ್ಯಾನ್ ಟೆಲ್ ಯು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರೂಪ ಸ್ವರೂಪವನ್ನ ಪಡೆಯಬಹುದು ಅಂತ.
ಸರ್, ಕಳೆದ ವಾರ ನೀವು ಮಾತನಾಡುವಾಗ ಹೇಳ್ತಾ ಇದ್ರಿ ಸರ್, 15 ಅಲ್ಲ 2 ತಿಂಗಳನ್ನೇ ಟೈಮ್ ತಗೊಳ್ಳಿ, ಆದರೆ ಪ್ರತಿ ಬಾರಿ ದಾಳಿ ನಡೆದಾಗ ನಮಗೊಂದು ಪ್ರಶ್ನೆ ಕಾಡುತ್ತೆ, ಭಾರತಕ್ಕೆ ಇದರಿಂದ ಏನು ಸಿಕ್ತು ಅಂತ. ಈಗ ಇನ್ನೂ ಟೈಮ್ ತಗೊಂಡ್ಲಿ, ಇನ್ನೂ ಅದಕ್ಕೆ ನಾವು ಕಾಯೋಣ ಅಂತನಾ ಸರ್? ಈಗಲೂ ನಮಗೆ ಭಾರತ ಏನು ಬೇಕು ಅನ್ನೋದನ್ನ ಈ ಮೂಲಕವಾಗಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಆಗಬಹುದು ಅಂತೀರಾ ಸರ್? ಇದೊಂದು ಬಹಳ ವಿಚಿತ್ರ ಮತ್ತು ಸಂಕಟದ ಪ್ರಶ್ನೆ. ಇದು ರೋಡಲ್ಲಿ 2 ರೌಡಿಗಳ ಮಧ್ಯೆ ಇತ್ಯರ್ಥವಾಗುವಂತಹ ಹೋರಾಟ ಅಲ್ಲ. 2 ದೇಶಗಳ ಭವಿಷ್ಯ ಅಡಗಿರುವಂತಹ ನಿರ್ಧಾರಗಳು ಇವೆಲ್ಲ. ಯಾವುದೋ 2 ರೌಡಿ ವಿಚಾರ ಆದ್ರೆ ಇವನು ಹೊಡಿತಾನೆ, ಅವನು ಹೊಡಿತಾನೆ, ಹಲ್ಲುದ್ರು ಹೋಗುತ್ತೆ, ಮುಂದಕ್ಕೆ ಹೋಗ್ತಾರೆ ಅವ್ರುಗಳು. ಇದು ಹಾಗಲ್ಲ ಇದು ಪ್ರಶ್ನೆ. ಬಟ್ ನೀವು ಕೇಳಿದ ಪ್ರಶ್ನೆ ಏನು ಅಂದ್ರೆ, ನಾನು ಕೇಳ್ತಾ ಇರ್ತೀನಿ ಅದನ್ನ ಅನ್ನೋದಕ್ಕೆ ನನ್ಗೆ ಈಗಲೂ ಅದು ಕಾಡತ್ತೆ. ಭಾರತ ಈ ಬಾರಿ ತನ್ನ ಪ್ರತಿಕ್ರಿಯೆಯಲ್ಲಿ ನಾವು ಅದರಿಂದ ಏನನ್ನ ಪಡ್ಕೋತಾ ಇದ್ದೀವಿ ಅನ್ನೋದೊಂದು ಇತ್ಯರ್ಥ ಆಗಬೇಕು ಅನ್ನೋದು ನನ್ನ ಬಯಕೆ. ಏನಾದ್ರು ಒಂದು ಇತ್ಯರ್ಥ ಆಗಬೇಕಿದು. ಯಾವ ರೀತಿ? ಇನ್ನು ಮುಂದೆ ಪಾಕಿಸ್ತಾನ ಇದೇ ರೀತಿಯಂತಹ ದುಷ್ಟರ ಕೂಟಗಳಿಗೆ ತನ್ನ ನೆಲದಲ್ಲಿ ಜಾಗವನ್ನ ಕೊಡುವುದಿಲ್ಲ ಅಂತಾನೋ, ಅಥವಾ ಈ ದುಷ್ಟರ ಕೂಟಗಳಿಗೆ ಅಲ್ಲಿ ಅನ್ನ ಆಹಾರಗಳನ್ನ ಕೊಟ್ಟು ಕ್ಯಾಂಪ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತಾನೋ, ಅಥವಾ ನಮ್ಮೆಲ್ಲ ಈ ಸಮಸ್ಯೆಗಳಿಗೆ ಬಹುತೇಕ ಕಾರಣವಾಗಿರುವಂತಹ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ವಿಚಾರದಲ್ಲಿ ಒಂದು ಇತ್ಯರ್ಥ ಆಗತ್ತೆ ಅಂತಾನೋ, ಏನಾದ್ರೂ ಒಂದು ನಮಗೆ ಟ್ಯಾಂಜಿಬಲಿ ಬೇಕು ಅಂತ ಅನ್ಸತ್ತೆ ಈ ಬಾರಿ. ಆದ್ರೆ ನಾನು ಈ ಆರಂಭ ಏನಾಗಿದೆ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಇದೇ ಅಂತ್ಯ ಅಂತ ಹೇಳಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಇರುವುದರಿಂದ, ಮತ್ತು ಭಾರತ ಸರ್ಕಾರದ ಚಿಂತನೆ ಯಾವ ಲೆವೆಲ್ ಅಲ್ಲಿ ನಡೀತಾ ಇದೆ, ಆರ್ಮಿ ವೈಸ್, ಅಟ್ಯಾಕ್ ವೈಸ್, ದಾಳಿ ವೈಸ್ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲದೆ ಇರೋದ್ರಿಂದ, ಪಾಕಿಸ್ತಾನ ಈಗ ಆಗಿರುವುದಕ್ಕೆ ಬೆಳವಣಿಗೆ ತನ್ನ ಪ್ರತಿಕ್ರಿಯೆಯನ್ನು ಯಾವ ರೀತಿ ಕೊಡುತ್ತೆ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲದೆ ಇರೋದ್ರಿಂದ, ನಾನು ಈ ಕ್ಷಣಕ್ಕೆ ಭಾರತಕ್ಕೆ ಲಭಿಸಿದ್ದು ಇಷ್ಟೇ ಈ ಬಾರಿಯು ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಭಾರತ ಬಯಸ್ತಾ ಇರೋದು ನರೇಂದ್ರ ಮೋದಿ ಅವರಿಂದ ಅಥವಾ ಯಾವುದೇ ಒಂದು ದೇಶದ ಸರ್ಕಾರದಿಂದ ಬರೀ ಈ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಅವರ ಬೆನ್ನು ಮೂಳೆಯನ್ನು ಮುರಿಲೇಬೇಕು ಮತ್ತು ಮುಂದೆಂದು ಅವರು ಈ ರೀತಿ ಎದ್ದು ಬರದಂಗೆ ಅವರಿಗೆ ಒಂದು ಪಾಠವನ್ನ ಕಲಿಸಬೇಕು ಅನ್ನೋದನ್ನ ಈ ಭಾರತ ಬಯಸ್ತಾ ಇದೆ ಅನ್ನೋದನ್ನ ನಮ್ಮ ಸರ್ಕಾರಗಳು ಅರ್ಥ ಮಾಡ್ಕೊಂಡಿವೆ. ಈ ಭಾವನೆಗಳನ್ನ ನಾವು ಅನ್ಕೊಂಡಿದೀವಿ. ಆದ್ರೆ ಅದಕ್ಕೆ ಒಂದಿಷ್ಟು ಸಮಯವನ್ನ ಕೊಡಬೇಕೇನೋ ಎಂಬ ಕನಿಷ್ಠ ಪ್ರಜ್ಞೆ ನಮ್ಮ ಬಳಿ ಇರಬೇಕು. ಆ ಸಮಯವನ್ನ ಭಾರತೀಯರು ತಾಳ್ಮೆಯಿಂದ ಕೊಡಬೇಕು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಮಿಡ್ ನೈಟ್ ಆಪರೇಷನ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಬರ್ತೀವಿ ಸರ್. ಆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ನಾವು ಪಹಲ್ಗಾಮ್ನಲ್ಲಿ ಹಿಂದೂಗಳ ಬಲಿ ಪಡೆದಂತಹ ಉಗ್ರರು ಸುಖನಿದ್ರೆಯಲ್ಲಿರುವಾಗಲೇ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮೂಲಕ ಅವರಿಗೆ ರಕ್ತ ಹರಿಸಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮಧ್ಯರಾತ್ರಿ 1:05ರಿಂದ 1:30ವರೆಗೆ 25 ನಿಮಿಷಗಳಲ್ಲಿ 21 ಉಗ್ರ ನೆಲೆಗಳ ನಾಮಾವಶೇಷ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಉಗ್ರರನ್ನ ಉಡೀಸ್ ಮಾಡಲಾಗಿದೆ. ಭಾರತೀಯ ಸಶಸ್ತ್ರ ಪಡೆಗಳು ಉಗ್ರರ ಅಡಗುತಾಣಗಳನ್ನೇ ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿ ನಡೆಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ 5 ಸ್ಥಳ ಮತ್ತು ಪಾಕ್ನ 4 ಸ್ಥಳ ಸೇರಿ ಉಗ್ರರ ನೆಲೆ, ಟ್ರೈನಿಂಗ್ ಕ್ಯಾಂಪ್ಗಳು ಸೇರಿದಂತೆ ಏಕಕಾಲದಲ್ಲಿ 21 ಕಡೆಗಳಲ್ಲಿ ದಾಳಿಯನ್ನ ನಡೆಸಿ ಹೊಡೆದೊಡಿಸಿದ್ದಾರೆ. ಇಷ್ಟಕ್ಕೂ ಮಿಡ್ ನೈಟ್ ಏರ್ ಸ್ಟ್ರೈಕ್ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ. ಓಕೆ, ಹೇಗಿತ್ತು ಹಾಗಿದ್ದಾಗ ಮಿಡ್ ನೈಟ್ ಆಪರೇಷನ್ ಅನ್ನೋದನ್ನ ನೋಡೋಣ. ಸೊ ಮಧ್ಯರಾತ್ರಿ 1:05 ಇದು ಆರಂಭವಾಗುತ್ತೆ, 1:30 ಇದು ಮುಗಿದು ಹೋಗುತ್ತೆ. 25 ನಿಮಿಷಗಳ ಕಾಲ ನಡೆಯುವಂತಹ ಆಪರೇಷನ್ ಸಿಂಧೂರ್. 25 ನಿಮಿಷಗಳಲ್ಲಿ 9 ಕಡೆಗೆ ದಾಳಿಯನ್ನ ಮಾಡ್ತಾರೆ. 21 ಉಗ್ರ ನೆಲೆಯನ್ನ ಧ್ವಂಸ ಮಾಡ್ತಾರೆ. ಒಟ್ಟು 24 ಮಿಸೈಲ್ಗಳನ್ನ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ. 2:05 21 ಕಡೆಗೆ ದಾಳಿ ಬಗ್ಗೆ ಅಧಿಕೃತ ಮಾಹಿತಿಯ ಹೊರಬೀಳುತ್ತೆ. ಇಡೀ ಕಾರ್ಯಾಚರಣೆಯ ನಿಗಾವನ್ನ ಪ್ರಧಾನಿ ಮೋದಿ ಅವರೇ ಸ್ವತಃ ವಹಿಸಿರ್ತಾರೆ. ಕಾರ್ಯಾಚರಣೆ ನೇತೃತ್ವವನ್ನ ವಹಿಸಿದ್ದು NSA ಅಜಿತ್ ದೋವಲ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ. 2:28 ದಾಳಿಯ ಬಗ್ಗೆ ಅಮೆರಿಕಕ್ಕೆ ಭಾರತ ಮಾಹಿತಿಯನ್ನು ಕೊಡುತ್ತೆ. 2:46 ಭಾರತ್ ಮಾತಾ ಕಿ ಜೈ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಟ್ವೀಟ್ ಮಾಡ್ತಾರೆ. 2:50 ರಷ್ಯಾ ಮತ್ತು ಇಂಗ್ಲೆಂಡ್ಗೆ ಭಾರತದಿಂದ ಮಾಹಿತಿ ಹೋಗುತ್ತೆ. ಮಧ್ಯರಾತ್ರಿ 3 ಗಂಟೆವರೆಗೆ ವಾರ್ ರೂಮ್ನಲ್ಲಿ ಸೇನಾ ಮುಖ್ಯಸ್ಥರು ಇರ್ತಾರೆ. ಸರ್, ಈ ವಿಚಾರದಲ್ಲಿ ಒಂದು ಪ್ರಶ್ನೆ ಎದ್ದೇಳುತ್ತೆ ಸರ್. ಯಾಕೆ ಅಂತಂದಾಗ ಹಿಂದೆಯೂ ಕೂಡ ನಮಗೆ ಕಾಡ್ತಾ ಇದ್ದಿದ್ದು POKನೇ. ಎಲ್ಲೇ ಆದಾಗ್ಲೂ ಕೂಡ ನಾವು POK ಯಲ್ಲಿರುವಂತ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿ ಹೋಗಿ ಉಗ್ರರ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಇದು ಸರಿಯಾದಂತ ಸಮಯ ಅಲ್ವಾ ಸರ್ POKಯನ್ನ ವಾಪಸ್ ನಾವು ತಗೊಳ್ಳುವಂಥದ್ದು? ಯಾಕಂದ್ರೆ ಅಲ್ಲಿರುವಂತ ಕ್ಯಾಂಪ್ಗಳನ್ನಾದ್ರೂ ನಾಶ ಮಾಡಕ್ಕೆ. ನಾಗರಿಕ ಸಮಾಜದಲ್ಲಿ ಬದುಕನ್ನ ನಡೆಸುವಂತಹ ನಾವು ಮಾಡೋ ಆಲೋಚನೆ ಬೇರೆ, ಮಿಲಿಟರಿ ಪ್ರಪಂಚದಲ್ಲಿ ಈ ಕುರಿತು ಆಲೋಚನೆ ಮಾಡೋರ ಚಿಂತನೆ ಬೇರೆ. ಎರಡು ಬೇರೆ ಬೇರೆ.
ಫುಟ್ಪಾತ್ ಅಲ್ಲಿ ನಿಂತ್ಕೊಂಡಂತ ನಮ್ಮಂತವ್ರುಗಳು ಆ ಕ್ಷಣದ ವೈರತ್ವ, ಆ ಕ್ಷಣದ ನಿರ್ಧಾರದಲ್ಲಿ ನಾವು ಎಲ್ಲವೂ ನಾಳೆನೆ ಆಗೋಗ್ಬಿಡ್ಬೇಕು ಅನ್ನೋ ಬಯಕೆಯಲ್ಲಿ ಇರ್ತೀವಿ. ಕೆಲವೊಮ್ಮೆ ಆತುರ ಪಟ್ಟಾಗ ಸಮಸ್ಯೆಗಳು ಉದ್ಭವ ಆಗಬಹುದು. ಹಾಗಾಗಿ ನನ್ನ ಪ್ರಕಾರದಲ್ಲಿ ನಾವಿನ್ನೊಂದಷ್ಟು ಸಮಯನ ಕೊಡಬೇಕು ಸರ್ಕಾರಗಳಿಗೆ, ನಮ್ಮ ಸೈನ್ಯ ಬಲಕ್ಕೆ. ನಾವಿನ್ನು ಮುಂದೇನು ಮಾಡ್ತೀವಿ ಅನ್ನೋದನ್ನ ನಾವು ಯಾರಿಗೂ ಹೇಳ್ದಂಗಿಲ್ಲ. ನಾವು ಇಷ್ಟೇ ಮಾಡ್ತೀವಿ ಅನ್ನೋದನ್ನು ಯಾರಿಗೂ ನಾವು ಹೇಳಿಲ್ಲ. ಹಾಗಾಗಿ ನಾಳೆಗೆ ಇದೇ ಆಗಬೇಕು ಅಂತ ನಾನು ನೀವು ಬಯಸೋದು ತಪ್ಪಾಗಬಹುದು. ಲೆಟ್ ಅಸ್ ಗಿವ್ ಸಮ್ ಟೈಮ್ ಟು ದಿ ಆರ್ಮ್ಡ್ ಫೋರ್ಸಸ್, ನಂಬರ್ 1. ನಂಬರ್ 2, ಪಿಒಕೆಯನ್ನ ಪಡೆದುಕೊಳ್ಳುವ ಸಮಯ ಅಲ್ಲವೇ ಇರಬಹುದು. ಆದ್ರೆ ಆ ಸಮಯ ನಾಳೆಯೇ ಅನ್ನೋ ನಿರ್ಧಾರಕ್ಕೆ ನಾನು ನೀವು ಅಲ್ಲ ಬರೋದು. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳು, ಅದರಿಂದ ಆಗಬಹುದಾದ ಪರಿಣಾಮಗಳು, ಅದರಿಂದ ಬರಬಹುದಾದ ಒತ್ತಡಗಳು ನಮ್ಮ ಮೇಲೆ, ಈ ಎಲ್ಲದರ ಲೆಕ್ಕಾಚಾರದ ಆಧಾರದ ಮೇಲೆ ಬಹುಶಃ ಆ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಒಂದು ದಿನ ಆಗಲೇಬೇಕು, ಬೇರೆ ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಇವತ್ತಲ್ಲ ನಾಳೆ ಆ ನಿರ್ಧಾರ ಆಗಬೇಕು. ಹಾಗಾಗಿ ನನಗನ್ಸತ್ತೆ ನಾವು ಭಾರತದಲ್ಲಿ ಈಗ ಈ ಸ್ಟ್ರೈಕ್ ಮಾಡದ ಮೇಲೆ 9 ಕಡೆ ಇಷ್ಟೇ ಅಂತ ನಾವು ಹೇಳಿಲ್ಲ, ಇನ್ನು ಮಾಡಲ್ಲ ಅಂತಾನೂ ಹೇಳಿಲ್ಲ. ಇದರಿಂದ ನಾವೇನೋ ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹಾಲು ಕುಡಿದು ಮಲಗ್ತಾ ಇದ್ದೀವಿ ಅಂತಾನೂ ಹೇಳಿಲ್ಲ. ಹಾಗಾಗಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಇದನ್ನ ಕೇವಲ ಆರಂಭಿಕ ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಅನ್ಕೊಳ್ಳೋಣ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಅನಾಟಮಿನಲ್ಲಿ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತಾರೆ, ಬೇರೆ ಯಾವ್ದಾದ್ರು ರಿಯಾಕ್ಟ್ ಆಗತ್ತಾ ಅಂತ, ಅದಕ್ಕೆ ಆ ಥರ ಅಂತ ನಾವೆಲ್ಲ ಅನ್ಕೋಬೇಕು. ಯಾಕೆ? ಕಳೆದ ಬಾರಿ ಬಾಲಕೋಟ್ನಲ್ಲಿ ನಾವು ದಾಳಿಯನ್ನ ಮಾಡಿದಾಗ ಉಗ್ರರ ನೆಲೆಗಳನ್ನ ದಾಳಿ ಮಾಡಿ ಬಂದ್ವಿ. ಈಗ ತಾನೇ ನೀವು ಹೇಳಿದ್ರಿ ವಿಟ್ನೆಸ್ ಎಲ್ಲ ಕೊಟ್ಟಿದ್ದಾರೆ, ಈ ಸರಿ ಎವಿಡೆನ್ಸ್ ಎಲ್ಲ ವಿಡಿಯೋ ಅಂತ ನಮ್ಮ ವಿರೋಧ ಪಕ್ಷಗಳಿಗೆ. ನಮ್ಮ ವಿರೋಧ ಪಕ್ಷಗಳು ಬಹಳ ಜವಾಬ್ದಾರಿಯಿಂದ ಬಿಹೇವ್ ಮಾಡಿವೆ, ವರ್ತನೆಯನ್ನ ತೋರಿಸಿವೆ ಇಲ್ಲಿವರೆಗೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಕಾಂಗ್ರೆಸ್, ಖರ್ಗೆ ಅವರು, ಡ್ಯಾಶು ಎಲ್ಲರೂ ಭಾರತದ ಸೈನ್ಯದ ಜೊತೆ ನಿಂತಿದ್ದಾರೆ. ನಾಳೆ ನಿಲ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾಳೆ ಕುಹುಕಗಳು, ಪ್ರಶ್ನೆಗಳು ಬರಬಹುದು, ಬರಲ್ಲ ಅಂತ. ಆದ್ರೆ ಈ ಬಾರಿ ಎವಿಡೆನ್ಸ್ ನಮಗ್ ಬೇಕಾಗಿಲ್ಲ. ಯಾಕೆ ಅಂದ್ರೆ ಪಾಕಿಸ್ತಾನನೇ ಒಪ್ಕೊಂಡ್ಬಿಟ್ಟಿದೆ ಎವಿಡೆನ್ಸ್ ಅನ್ನೆಲ್ಲ. ಈಗ ತಾನೇ ಎವಿಡೆನ್ಸ್ ಕೊಡ್ತಾ ಇದೆ ಪಾಕಿಸ್ತಾನ. ಹಾಗಾಗಿ ನಮ್ಗೆ ಈ ಸರಿ ಎವಿಡೆನ್ಸ್ ಬೇಕಾಗಿಲ್ಲ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್, ಈ ಸರಿ ಆಗಿರಬಹುದಾದ ಒಂದು ಹೆಚ್ಚುವರಿ ಸಂದೇಶ ರವಾನೆ ಬಾಲಕೋಟ್ಗಿಂತ ಏನು? ನಾವೀ ಬರೀ ಕೇವಲ ಟೆರರಿಸ್ಟ್ಗಳ ಸ್ಟೇಜಿಂಗ್ ಪಾಯಿಂಟ್ಗಳು, ಅವ್ರನ್ನ ಲಾಂಚ್ ಪ್ಯಾಡ್ಗಳನ್ನಾಗ್ಲಿ ಅಥವಾ ಅವ್ರ ತರಬೇತಿ ಕೇಂದ್ರ ಮಾಡಿಲ್ಲ. 2 ಉಗ್ರ ಸಂಘಟನೆಗಳ ಕೇಂದ್ರ ಕಚೇರಿಗಳ ಮೇಲೆ, ಮುರಡಿಕೆ ಮತ್ತು ಲಷ್ಕರ್ ಎ ತೊಯ್ಬಾದು ಎರಡರದ್ದು ಕೇಂದ್ರ ಕಚೇರಿಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ. ಈ ದಾಳಿನಲ್ಲಿ ಈಗ ಬರ್ತಿರೋ ವರದಿಗಳು ನಿಜವಾದರೆ, ಅದು ಸರಿ ಇದ್ದರೆ, ಅಜರ್ ಮಸೂದಿನ ಸಂಬಂಧದಲ್ಲಿ ಒಂದು 10 ಜನ ಅವನ ತಾಯಿ, ತಂಗಿ, ಡ್ಯಾಶು ಎಲ್ಲ ಹೋಗಿದ್ದಾರೆ ಅಂತ ಸುದ್ದಿ. ಇದು 2ನೆಯ ಹಂತದ ಮೆಸೇಜಿಂಗು, ಸಂದೇಶ ರವಾನೆ ಅಂತ ನನ್ನ ಲೆಕ್ಕಾಚಾರ. ಅಂದರೆ ಇಲ್ಲಿಯವರೆಗೆ ನಿನ್ನ ಪ್ರಾಕ್ಸಿಗಳು ನೀನು ಬೀಜಾಸುರನಂತೆ ಹುಟ್ಟಿ ಕಳಿಸಿದ್ದಕ್ಕೆ ಮಾಡ್ತಾ ಇದ್ವಿ, ಈಗ ನಿನಗೆ ಬಂದಿದೀವಿ ಬುಡಕ್ಕೆ ಅಂತ ಅರ್ಥ. ನೆಕ್ಸ್ಟ್ ಹಂತದಲ್ಲಿ ಉಳಿದವ್ರ ಕಾದಿದೆ ಅನ್ನೋದು ಇರಬಹುದು. ಹಾಗಾಗಿ ಪಿಒಕೆಯನ್ನ ಈ ಕ್ಷಣಕ್ಕೆ ಒಂದು ಟ್ರೆಡಿಷನಲ್ ವಾರ್ ತರ ಪಡ್ಕೊಂಡ್ಬಿಡ್ತೀವಿ ಅನ್ನೋದಾಗ್ಲಿ, ಅಥವಾ ನಾವು ಪಡ್ಕೋಬೇಕಿತ್ತು ಅನ್ನೋದಾಗ್ಲಿ, ಅದು ಅತ್ಯಂತ ಸಾಮಾನ್ಯ ಕ್ರೋಧದ ಆಧಾರದಲ್ಲಿ ಬರಬಹುದಾದ ಬಯಕೆ, ಆಸೆ, ಚಿಂತನೆ, ಅತ್ಯಂತ ಸಾಮಾನ್ಯವಾದದ್ದು. ಆದರೆ ಅದಕ್ಕೆ ಬೇಕಾದ ತಯಾರಿ ಮಾಡೋರು ನಿಧಾನಕ್ಕೆ ಮಾಡ್ತಾರೆ ಅಂತ ನಾವು ಪರಿಭಾವಿಸೋಣ ಈಗ ಸದ್ಯಕ್ಕೆ. ಬಟ್ ಈ ದಾಳಿ ಆದ್ಮೇಲೆ ನಾವು ಅಮೆರಿಕ ಮತ್ತು ರಷ್ಯಾ, ಇಂಗ್ಲೆಂಡ್ಗೆ ಮಾಹಿತಿಯನ್ನ ಕೊಡುವಂಥದ್ದು ಯಾಕೆ ಸರ್? ಅಂತ ಅಗತ್ಯತೆ ಏನು ಅಂತ ನಾನು ಇದನ್ನೇ ಆಗ ಹೇಳ್ತಾ ಇದ್ದಿದ್ದು. ಅಮೆರಿಕ ಯಾರಿಗೂ ಮಾಹಿತಿಯನ್ನ ಕೊಡಬೇಕಾದ ಪರಿಸ್ಥಿತಿಯಲ್ಲಿ ಇಲ್ಲ. ರಷ್ಯಾನು ಹೆಚ್ಚು ಕಡಿಮೆ ಹಾಗೇನೆ. ಆದ್ರೆ ಚೈನಾನು ಹಾಗೆ ಇದೆ. ಬಟ್ ಚೈನಾ ನಿಮ್ಗಾಗ್ಲೇ ಹೇಳಿದೆ, ಅದು ಯುದ್ಧಕ್ಕೆ ಹೋಗೇ ಇಲ್ಲ ಆ ದೇಶ ಯಾವತ್ತಿಗೂ ಅಂತ. ಭಾರತ, ಉಳಿದ ದೇಶಗಳೆಲ್ಲ ಹಾಗಿಲ್ಲ. ನಾವು ವಿಪರೀತದ ಇತರೆ ವಿಚಾರಗಳು, ಮಿಲಿಟರಿ ಹಾಗೂ ಮಿಲಿಟರಿಯೇತರ ವ್ಯವಹಾರಗಳಲ್ಲಿ ಈ ದೇಶಗಳ ಜೊತೆ ನಾವು ಅವಲಂಬಿತರಾಗಿದ್ದೇವೆ. ನಾವು ಸ್ವತಂತ್ರರಾಗಿಲ್ಲ ಈ ವಿಚಾರದಲ್ಲಿ.
ಭಾರತ ಅಮೆರಿಕ ಅಲ್ಲ, ಭಾರತ ರಷ್ಯಾನೂ ಅಲ್ಲ, ಮತ್ತು ಭಾರತ ಚೈನಾನೂ ಅಲ್ಲ. ಆದ್ರೆ ಅದಾಗಬಹುದು ಒಂದು ದಿನ, ಅದು ಬೇರೆ ವಿಚಾರ. ನಮ್ಮ ಶಸ್ತ್ರಾಸ್ತ್ರ ಬಲ ಅಮೆರಿಕ ಮತ್ತು ರಷ್ಯಾದಿಂದ ಬಂದಿರುವಂಥದ್ದೇ ಆಗಿದೆ. ನಾಳೆ ನಾವು ಅವರನ್ನ ವಿಶ್ವಾಸಕ್ಕೆ ಇಟ್ಟುಕೊಂಡೇ ಮುಂದೆ ಸಾಗಬೇಕಾದ ನಮ್ಮ ಅನಿವಾರ್ಯತೆಗಳಿವೆ. ಯಾಕೆ ಹೇಳ್ತಿದ್ದಾರೆ ಅಂತಂತ. ಎರಡನೇದು ಆರ್ಥಿಕವಾಗಿ ನಾನು ನಿಮ್ಗಾಗ್ಲೇ ಹೇಳಿದೆ, ವ್ಯಾಪಾರ, ವ್ಯವಹಾರ, ವಾಣಿಜ್ಯೋದ್ಯಮದ ವಿಚಾರದಲ್ಲಿ ಅದು ಒಂದು ಕಾರಣ ಇರುತ್ತೆ ನಮ್ಮ ಸಂಬಂಧಗಳಲ್ಲಿ. ಮೂರನೇದು ಬಹಳ ಇಂಪಾರ್ಟೆಂಟ್, ನನ್ನನ್ನ ಮಿತ್ರರು ಎಂದು ನಾನು ಪರಿಗಣಿಸುವವರ ಜೊತೆ ನಾನು ಇದನ್ನೆಲ್ಲ ಹಂಚ್ಕೋತಾ ಇರೋದು ಬೆಟರ್ ಅಂತ ಕಾಣುತ್ತೆ. ಕಾರಣ, ಒಂದು ವೇಳೆ ನಾನು ಇದನ್ನು ಮಾಡದಿದ್ದಾಗ ಇದರಲ್ಲಿ ಯಾರು ಒಂದಿಬ್ಬರು ನಮ್ಮ ವೈರಿಗಳ ಜೊತೆ ಕೈ ಜೋಡಿಸಿದರೆ ನಾಳೆಯ ದಿನಗಳು ನನಗೆ ಇನ್ನಷ್ಟು ಕಷ್ಟವಾಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್ ಫಾರ್ ಮೀ, ವಿಚ್ ಹ್ಯಾಪನ್ಡ್ ಟು ಇಂಡಿಯಾ. ನಮ್ಗಿದಾಯಿತು ಹಿಂದಿನ 2 ಯುದ್ಧಗಳಲ್ಲಿ ಅಮೆರಿಕ ಪಾಕಿಸ್ತಾನದ ಕಡೆ ನಿಂತಾಗ. ಹಾಗಾಗಿ ಸಾಮಾನ್ಯವಾಗಿ ನಮ್ಮಂತಹ ದೇಶಗಳು, ಅಂದ್ರೆ ಭಾರತ 4ನೇ ದೇಶ 5ನೇ ದೇಶ ಅಂತ ನೀವು ಇಟ್ಕೊಂಡ್ರೆ, 20-25ರ ಫೈರ್ ಪವರ್ ಲಿಸ್ಟ್ ಅಲ್ಲಿ ಭಾರತ 4ನೇದು. ಹಾಗಾಗಿ 4ರಿಂದ ಕೆಳಕ್ಕಿರುವ ದೇಶಗಳು ಈ ರೀತಿಯ ಸಂಬಂಧಗಳ ಆಧಾರದ ಮೇಲೆ ತಮ್ಮ ನಿರ್ಧಾರಗಳನ್ನು, ನಿಲುವುಗಳನ್ನು, ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಭಾರತನೂ ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ನಾವು ಇವರಿಗೆಲ್ಲ ಬ್ರೀಫ್ ಮಾಡಿರ್ತೀವಿ. ಮೊದಲೇ ಇನ್ಯಾರೋ ಬಂದು ಅವ್ರಿಗೇನೋ ಹೇಳೋದಕ್ಕೂ ಮೊದಲೇ ನಾವೇ ಹೇಳಿರ್ತೀವಿ. ಎಸ್